ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಜಾ ಇದೆ, ಮಕ್ಕಳೆಲ್ಲ ರಜಕ್ಕೆ ಅಂತ ಊರಿಗೆ ಬಂದಿದ್ದಾರೆ. ನಾವು ಮೊನ್ನೆ ಹಬ್ಬ ಇತ್ತು ಅಂತ ಊರಿಗೆ ಬಂದಿದ್ದೆ. ಸೊ ಎಲ್ಲರೂ ಇದ್ವಲ್ಲ ಅಂತ ಒನ್ ಡೇ ಔಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಹೊರಟಿದ್ದೀವಿ ಎಲ್ಲರೂ. ಇನ್ನು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಲ್ಲ, ಹೋಗ್ತಾ ಹೋಗ್ತಾ ಹಂಗೆ ದಾರಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಚಲೋ ಯೇ. ನಾವಿವಾಗ 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದೊಂದು ಕಾರು, ಹಾಗೆ ಅದು ಬ್ಲೂ ಕಲರ್ ಅದೊಂದು ಕಾರಲ್ಲಿ. ಮಕ್ಕಳೆಲ್ಲ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ದೊಡ್ಡವರೆಲ್ಲ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಎಲ್ಲರೂ ಹೋಗಿ ಫುಲ್ ಎಂಜಾಯ್ ಮಾಡ್ತೀವಿ. ಮಾಗಡಿಯಲ್ಲಿರುವಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ ಫ್ಯಾಮಿಲಿ. ಇಲ್ಲಿಂದ ನೆಕ್ಸ್ಟು ಸಾವಂದುರ್ಗ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಬರೋಣ. ಇದೇ ಸೋಮೇಶ್ವರ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನನ್ನ ಮನೆ ಮಕ್ಕಳು ಬಂದ ತಕ್ಷಣ ಆಟ ಆಡೋಕ್ಕೆ ಹೋಗ್ಬಿಟ್ಟವ್ರೆ. ನಾವು ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಇಲ್ಲೊಂದಷ್ಟು ಮಕ್ಳುಗಳವೆ. ಬನ್ನಿ ಮರ, ಬನ್ನಿ ಮರ ಯಾವುದು? ಸೀರೆ ಉಡ್ಸೋರು ನೋಡು, ಅದಾ? 500 ವರ್ಷದ ಅವೆರಡು ಅಷ್ಟೇ. ಅದು ಇದು ಬನ್ನಿ ಅಂದ್ರೆ ಯಾವುದು? ಸೀರೆ ಉಡ್ಸಿರೋದು ಬನ್ನಿ ಮರ. ನೆನ್ನೆ ಇದಕ್ಕೆ ಪೂಜೆ ಮಾಡಿರ್ತಾರೆ, ಬನ್ನಿ ವೃಕ್ಷ. ನ್ಯಾಯ ತೀರ್ಮಾನ ಮಾಡುವ ಸ್ಥಳ. ಆ ಕಂಬಕ್ಕೆ ಹೋಗು, ಈ ಕಡೆಯಿಂದ ಹೊಡಿ, ಆ ಕಡೆ ಕೇಳಿಸ್ಕೊ. ಇದೆಲ್ಲ ಕೇಳಿಸುತ್ತೆ. ಪದಾರ್ಥಗಳನ್ನು ಹಸುಗಳಿಗೆ ಕೇಳಿಸ್ತದೆ ನೋಡು, ಕೇಳಿಸ್ತಿಲ್ಲ. ನಾನು ಫೋಟೋ ಹೇಳ್ಕೊಡ್ತೀನಿ, ಕೊಡೋದ ತೆಗಿತೀನಿ. ಹಸಿರು ಹಸಿರು ವನ ಸೀರೆ. ಮುಂದೆ ನೀನು ಮದಿಗೆ ನಿಂತ್ಕೊ. ಹಾಂ, ಗುಡ್. ಈ ಪ್ಲೇಸ್ ಮುಗೀತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಮಂಚಿನಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸಾವಂದುರ್ಗ ಅಂದ್ಕೊಂಡು ಆದರೆ ಟೈಮ್ ಇಲ್ಲೇ ಜಾಸ್ತಿ ಹೋಗ್ಬಿಡ್ತು. ಸೊ ಹಂಗಾಗಿ ಟೈಮ್ ಇಲ್ದಲೇ ಇರೋ ಕಾರಣ ಮತ್ತೆ ಬಿಸಿಲು ಹೋಗ್ಬಿಟ್ರೆ ಸಂಜೆ ಆಗೋದ್ರೆ ಅಲ್ಲಿ ನೀರಲ್ಲಿ ಆಡಿ ಎಲ್ಲ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅಂತ ಈಗ ಮಂಚಿನಬೆಲೆಗೆ. ನಿಮ್ಮ ಯಜಮಾನ್ರು ಒಳ್ಳೆ ಈ ವಯಸ್ಸಲ್ಲಿ ಜಾರಕ್ಕೆ ಹೋಗೋರಲ್ಲ. ಎಂತ ಕಿಸ್ಲೆ ಬಂದದೆ ಅಂದ್ರೆ ಆಡಕ್ಕೆ. ಅಪ್ಪ ಇವ್ರು ನೋಡಿ, ಇವ್ರು ಇನ್ನು ದೊಡ್ಡ ಚಿಕ್ಕ ಮಗು ಇನ್ನ. ನೋಡಿ, ಇದು ನಮ್ಮ ಅತ್ತೆ, ಇದು ನಮ್ಮ ಅಕ್ಕ. ಮಾಮ, ನಿಮ್ಮ ಮಿಸಸ್ನ ಕೂತೋಗು. ಮಾಮ ಅತ್ತೆ ತಗೋ.
ಮಂಚಿನಬೆಲೆ ಡ್ಯಾಮ್, ಗೋ ಟು ಮಂಚಿನಬೆಲೆ ಡ್ಯಾಮ್. ನೀರಲ್ಲೆಲ್ಲ ಫುಲ್ ಎಂಜಾಯ್. ಈಗಲೇ ಸುರಿತಾ ಇದೆ. ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಯಾ ನೋಡೋಣ. ಮೀನ್ ಚೆನ್ನಾಗಿರ್ತದೆ. ಹಾಯ್ ಗೈಸ್, ತುಂಬಾ ಚೆನ್ನಾಗಿತ್ತು ಮಂಚಿನಬೆಲೆ ಡ್ಯಾಮ್. ಎಲ್ಲರೂ ಫುಲ್ ಮತ್ತೆ ನೆಗ್ಡಿಸಿ ಹಚ್ಕೊಂಡಿದ್ದೆ ಇವರಿಗೆ. ಅದೆಲ್ಲ ಆಡಲ್ಲ ಅನ್ಬಿಟ್ಟು ನಮ್ಮ ಅಕ್ಕ ಆಡ್ಬಿಟ್ರು ಸರ್. ಇಂಥವಿದ್ರೆ ಇವರು ಮಕ್ಕ ಇವರು ಆಡಲ್ಲ ತುಂಬಾ ನಾಚಿಕೆ ಇವರಿಗೆ. ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬರುತ್ತೆ ಅಂತ ಇದ್ರು. ಆದ್ರೂ ನೀರಿಗೆ ಇಳ್ದು ಎಂಜಾಯ್ ಮಾಡಿ ಬರುತ್ತೆ. ಇಂಥವ್ರಿದ್ರೆ ಏನು ಮಾಡಕ್ಕಾಗಲ್ಲ. ಏನಿದ್ರು ಬಿಟ್ಟಿಲ್ಲ, ತಗೊಂಡೋಗಿ ಮುಳುಗ್ ಸಿಕ್ಕವ್ರೆ. ಚಳಿ ಆಗ್ತೈತಿ. ಹೆಂಗಿತ್ತು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್? ಎಲ್ಲರೂ ನೆಂದೋಗ್ಬಿಟ್ಟಿದೀವಿ. ಅಲ್ಲಿಂದ ಚಳಿ ಕೂಡ ಆಗ್ತಾ ಇದೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಆಗ್ತಾ ಇದೆ. ನಮ್ಮ ಅತ್ತೆನಂತೂ ತುಂಬಾ ನೆನ್ಸ್ಬಿಟ್ಟಿದೀವಿ. ಆದ್ರೂ ಬಟ್ಟೆನೇ ಆರಿಸ್ಕೊಂಡ್ಬಿಟ್ರ ಆಮೇಲೆ. ಕವಿತಾ ಕಾದ್ರೆ ಎಲ್ಲ ಒಣಗಿಸ್ಕೊಂಡೇ ಬಿಡ್ತು. ನೋಡಿ ಗಾಯ್ಸ್, ಇಂತ ಅತ್ತೆ ನೀರು ಇರ್ಬೇಕು. ಅವರು ಎಲ್ಲ ನೆಂದೋಗಿದ್ದಾರೆ. ಇವ್ರಂತೂ ಆಡಿದ್ರು ಅಂದ್ರೆ ಹಿಂಗ ಆಡ್ಲಿಲ್ಲ. ಚಿಕ್ಕ ಮಕ್ಳಿಗಿಂತ ಅದನ್ವಾಗ ಆಡಿದ್ರು ಇವರು. ಇವ್ರೆ ಭವನನ್ ಸೈಜ್ ಅವರು ಇವ್ರೆ. ಬಿಸಿ ಬಿಸಿ ತವಾ ಫಿಶ್. ನಮ್ಗೆಲ್ಲ ಬಂದಿಲ್ಲ. ಎಲ್ಲ ತಿಂತವ್ರೆ ಫಿಶ್. ಅಲ್ಲಿಂದ ಮನೆಗೆ ಬಂದು ಅದಾದಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲರೂ ಊಟ ಮಾಡಿ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ.